ಮೈಟೋಕಾಂಡ್ರಿಯಾ. ಏನಿದು ಮೈಟೋಕಾಂಡ್ರಿಯಾ? ಇದು ನಮ್ಮ ದೇಹದೊಳಗಡೆ ಈಗ ಹೆಂಗ್ ನಮ್ಮ ದೇಶದೊಳಗಡೆ ದುಡ್ಡು ಅನ್ನುವಂಥದ್ದು ಚಲಾವಣೆ ಒಳಗಡೆ ಐತಿಲ್ರಿ. ನಾವ್ ಏನೇ ಕೊಂಡ್ಕೋಬೇಕಾದ್ರೂ ಬೈ ಮಾಡ್ಬೇಕಾದ್ರೂ ದುಡ್ಡನ್ನು ಕೊಡ್ತೀವಿ, ಆಮೇಲೆ ವಸ್ತುಗಳನ್ನ ಕೊಂಡ್ಕೊಳ್ತೀವಿ. ಹಿಂಗ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಏಕೈಕ ಒಂದು ವಸ್ತು ಯಾವ್ದಪ್ಪ ಅಂದ್ರೆ ದುಡ್ಡು, ಹಣ. ಹಂಗ ನಮ್ಮ ದೇಹದೊಳಗಡೆ ಶಕ್ತಿಯನ್ನ ಸಾಗಾಣಿಕೆ ಮಾಡೋದಕ್ಕ, ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕ, ಚಲಾವಣೆ ಒಳಗಡೆ ಇರುವಂತ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕೆ ಇರುವಂತ ಒಂದೇ ಒಂದು ಫ್ಯಾಕ್ಟರಿ ಯಾವಪ್ಪ ಅಂದ್ರ ಮೈಟೋಕಾಂಡ್ರಿಯಾ. ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನಿರಂತರ ಪರಿಶ್ರಮ ಇತ್ತು ಅಂತಂದ್ರ ಎಂತಹ ಕಠಿಣ ಪರೀಕ್ಷೆಯಾದರೂ ಕೂಡ ಸುಲಭದಲ್ಲಿ ಜಯಶಾಲಿಗಳಾಗಬಹುದು ಅನ್ನುವಂಥದ್ದು ನಮ್ಮ ವಿವೇಕಾನಂದರ ನುಡಿಯಂತೆ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭಿಸೋಣ. ಈ ಹಿಂದೆ ನಾನು ಕ್ಲಾಸ್ 6th ನಿಂದ ಕ್ಲಾಸ್ 10th ವರೆಗೂ NCERT ಸಿಲೆಬಸ್ ಅನ್ನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ವಿಜ್ಞಾನ ವಿಷಯವನ್ನ ಅತ್ಯಂತ ಸುಲಭದೊಳಗಡೆ ಕೇವಲ 10 ದಿನದೊಳಗಡೆ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅನ್ನುವಂತ ಒಂದು ಹೊಸ ಸ್ಟ್ರಾಟಜಿಯಿಂದ ಪ್ರಾರಂಭ ಮಾಡಿದ್ದೆ. ಅದರೊಳಗಡೆ ಈಗ ಆಲ್ರೆಡಿ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡೀನಿ. ಸೊ ಇದು 4ನೇ ವಿಡಿಯೋ ಆಗಿರುತ್ತ. ಇದ್ರೊಳಗಡೆ ನಾವು 3ನೇ ಟಾಪಿಕ್ ಆದ ಜೀವಕೋಶಗಳು ಮತ್ತು ಅಂಗಾಂಶಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಂತ ಹೋಗೋಣ. ಬನ್ನಿ ಹಂಗಾದ್ರ ಟೈಮ್ ವೇಸ್ಟ್ ಮಾಡೋದು ಬೇಡ, ಅತ್ಯಂತ ಸುಲಭದೊಳಗಡೆ ಹೆಂಗ ತಿಳ್ಕೊಂತ ಹೋಗೋಣ ಅನ್ನೋದನ್ನ ನೋಡೋಣ. ಎಸ್ ನೋಡ್ರಿ, ಇದು ನಮ್ದು ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ವಿಜ್ಞಾನವನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಈಗ ಕ್ಲಾಸ್ 6th ನಿಂದ ಕ್ಲಾಸ್ 10th ವರೆಗೂ ಜೀವಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಬಂದಿದ್ವಿ. ಅದ್ರೊಳಗಡೆ 3ನೇ ಟಾಪಿಕ್ ಆಗಿರ್ತಕ್ಕಂಥ ಜೀವಕೋಶಗಳು ಮತ್ತು ಅಂಗಾಂಶಗಳ ಬಗ್ಗೆ ತಿಳಿದುಕೊಂತ ಹೋಗೋಣ. ಬಹಳಷ್ಟು ಸಲ ಈ ಟಾಪಿಕ್ ಮೇಲೆ 2 ರಿಂದ 3 ಪ್ರಶ್ನೆಗಳು ಬಂದೇ ಬಂದಿರ್ತಾವ. ಸೊ ಹಂಗಾಗಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಕ್ಲಾಸ್ ಒಳಗಡೆ ಇದ್ರ ಬಗ್ಗೆ ತಿಳಿದುಕೊಂತ ಹೋಗೋಣ. ಬರ್ರಿ ಹಾಗಾದ್ರ ಜೀವಕೋಶ ಅಂದ್ರೆ ಏನಪ್ಪಾ ನೋಡ್ರಿ. ಈಗ ಹೆಂಗ ನಾವು ಕಣ, ಅಣು ಮತ್ತು ಪರಮಾಣು, ಧಾತು, ಸಂಯುಕ್ತ ಇವುಗಳ ಬಗ್ಗೆ ರಾಸಾಯನ ಶಾಸ್ತ್ರದೊಳಗಡೆ ಕಲ್ತೀವಿ. ಅದೇ ರೀತಿಯಾಗಿ ನಮ್ಮ ಜೀವಶಾಸ್ತ್ರದೊಳಗಡೆ ಮೂಲ ಹಂತದಿಂದನೂ ಕೂಡ ವಿಜ್ಞಾನವನ್ನ ತಿಳಿದುಕೊಂತ ಹೋಗ್ತೀವಿ. ಹೆಂಗ ಉದಾಹರಣೆ ನೋಡ್ರಿ, ಈಗ ನಾವೊಂದು ಬಾಡಿ ಐತಿ. ಈ ಬಾಡಿಗೆ ಅಂಗಗಳದಾವ. ಏನು? ಕೈ ಅನ್ನುವಂಥದ್ದು ಒಂದು ಅಂಗ, ಕಣ್ಣು ಅನ್ನುವಂಥದ್ದು ಒಂದು ಅಂಗ, ಮೂಗು, ಕಿವಿ ಇವೆಲ್ಲ ಅಂಗಗಳು. ಈ ಅಂಗಗಳು ಯಾವ್ದ್ರಿಂದ ಮಾಡಲ್ಪಟ್ಟವಪ್ಪ ಅಂದ್ರೆ ಅಂಗಾಂಶಗಳಿಂದ ಮಾಡಲ್ಪಟ್ಟವು. ಅಂಗಾಂಶಗಳು ಮತ್ತೆ ಯಾವ್ದ್ರಿಂದ ಮಾಡಲ್ಪಟ್ಟವಪ್ಪ ಅಂತಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟವು. ಈ ಜೀವಕೋಶಗಳು ಏನಂದ್ರ ನನ್ನ ಈ ಶರೀರದ ಮೂಲ ಘಟಕ. ಹಂಗಾದ್ರ ಒಂದು ಜೀವಿಯ ಮೂಲ ಘಟಕವನ್ನ ನಾವೇನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಹೌದ್ರಿ? ಸೊ ನೋಡ್ರಿ, ಹಾಗಾದ್ರ ಜೀವಕೋಶ ಅಂದ್ರೆ ಏನ್ರಿ? ಇದೊಂದು ಜೀವಿಯ ಮೂಲಭೂತ ಘಟಕ ಅಥವಾ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವೇನಂತೀವಪ್ಪ ಅಂದ್ರ ಜೀವಕೋಶ ಅಂತ ಕರಿತೀವಿ. ಸೊ ಹಾಗಾದ್ರೆ ಮೊಟ್ಟ ಮೊದಲಿಗೆ ಈ ಜೀವಕೋಶವನ್ನು ಕಂಡು ಹಿಡಿದವ್ರು ಯಾರು? ನಮ್ಮ ದೇಹ ಅಥವಾ ಒಂದು ಜೀವಿಯ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟೈತಿ ಅಂತೇಳಿ ಕಂಡು ಹಿಡಿದವ್ರು ಯಾರು? ಬರ್ರಿ, ಆ ಮಹಾನ್ ವಿಜ್ಞಾನಿಗಳು ಯಾರಪ್ಪ ಅಂತಂದ್ರ ರಾಬರ್ಟ್ ಹುಕ್. ಬಹಳ ಸಲ ಪ್ರಶ್ನೆ ಕೇಳ್ಯಾರ ನೋಡ್ರಿ ಇದನ್ನ. ರಾಬರ್ಟ್ ಹುಕ್ ಅನ್ನುವಂತ ಒಬ್ಬ ವಿಜ್ಞಾನಿ 1665 ಒಳಗಡೆ ಒಂದು ಕಾರ್ಕ್, ಒಂದು ಏನಪ್ಪಾ ಅಂದ್ರ ಸಸ್ಯದ ಕಾಂಡದ ಒಂದು ಸೆಕ್ಷನ್ ಅಥವಾ ಒಂದು ತೆಳುವಾದ ಪದರವನ್ನ ತಗೊಂಡು ಅದನ್ನ ಈ ಇದಕ್ಕೆ ಹಿಡಿದಾಗ, ತನ್ನ ಮೈಕ್ರೋಸ್ಕೋಪ್ ನೊಳಗಡೆ ಹಾಕಿ ನೋಡಿದಾಗ ಅಲ್ಲಿ ಚೌಕ್ ಈ ಜೇನು ಗೂಡಿನ ತರ ಕಂಡು ಬಂದ್ರಿ. ಈ ರೀತಿ ಜೇನು ಗೂಡಿನ ತರ ಕೋಣೆಗಳು ಕಂಡು ಬಂದು. ಸೊ ಅದಕ್ಕೆ ಅವ ಏನಂತ ಕರೆದಪ್ಪ ಅಂದ್ರೆ ಅಲ್ಲಿ ಶೆಲ್ ಅಂತ ಕರೆದ. ಶೆಲ್ ಅನ್ನುವಂಥದ್ದು ಲ್ಯಾಟಿನ್ ಭಾಷೆ ಆಗೈತಿ. ಲ್ಯಾಟಿನ್ ಭಾಷೆ ಒಳಗಡೆ ಇದು ಸಣ್ಣ ಕೋಣೆ ಅಂತ ಹೇಳಿ, ಸಣ್ಣ ಕೋಣೆ ಅಂತ ಅರ್ಥವನ್ನ ಕೊಡ್ತೈತಿ. ಹಾಗಾದ್ರೆ ಶೆಲ್ ಅಂದ್ರೆ ಏನಪ್ಪಾ? ಇದು ಒಂದು ಸಣ್ಣ ಕೋಣೆ. ನಾವೀಗ ಇದನ್ನೇನಂತ ಬಳಸ್ತೀವಪ್ಪ ಅಂದ್ರ ಜೀವಕೋಶ ಅಂತ ಕರಿತೀವಿ. ಜೀವಕೋಶ, ಶೆಲ್ ಅಂದ್ರೆ ಏನಿದು? ಜೀವಕೋಶ. ಯಾರು ಕಂಡು ಹಿಡಿದ್ರೆ ಇದನ್ನ? ರಾಬರ್ಟ್ ಹುಕ್ ಅನ್ನುವಂತ ಒಬ್ಬ ವಿಜ್ಞಾನಿ 1665 ಒಳಗಡೆ ಒಂದು ತೆಳುವಾದ ಕಾರ್ಕ್ ಅಂದ್ರೆ ಏನ್ರಿ? ಇದು
ಒಂದು ಗಿಡದ ಕಾಂಡದ ತೆಳುವಾದ ಸೆಕ್ಷನ್ ಒಳಗಡೆ ಕಂಡು ಹಿಡಿದ. ಇನ್ನ ಲಿವೆನ್ ಹಾಕ್ ಅನ್ನುವಂತ ಒಬ್ಬ ವಿಜ್ಞಾನಿ ನೋಡ್ರಿ ಮೊದಲ ಬಾರಿಗೆ ಕೊಳಚೆ ನೀರಿನಲ್ಲಿ ಸಜೀವ ಬ್ಯಾಕ್ಟೀರಿಯಾ ಜೀವಿಗಳನ್ನ ಕಂಡುಹಿಡಿದ. ಯಾವ್ಯಾವು ಬ್ಯಾಕ್ಟೀರಿಯಾ ಮತ್ತು ಅಥವಾ ಪ್ರೋಟೋಜುವಾ ಇವುಗಳನ್ನ ಸೂಕ್ಷ್ಮ ಜೀವಿಗಳನ್ನ ಎದ್ರೊಳಗೆ ಕಂಡುಹಿಡಿದ ಆ ಕೊಳಚೆ ನೀರಿನೊಳಗಡೆ. ಯಾರವರು? ಆಂಟನ್ ವಾನ್ ಲಿವೆನ್ ಹುಕ್ ಅನ್ನುವಂತ ಒಬ್ಬ ವಿಜ್ಞಾನಿ 1674 ತಾನೇ ತಯಾರಿಸಿರ್ತಕ್ಕಂತ ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್ ನೊಳಗಡೆ ಹಾಕಿ ನೋಡಿದಾಗ ಬ್ಯಾಕ್ಟೀರಿಯಾಗಳನ್ನ ಕಂಡುಹಿಡಿದ. ಓಕೆ, ಇಲ್ಲಿ ರಾಬರ್ಟ್ ಬ್ರೌನ್ ಅನ್ನುವಂತ ಒಬ್ಬ ವಿಜ್ಞಾನಿ 1831 ಜೀವಕೋಶದ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದ. ಬಹಳ ಸಲ ಕೇಳ ನೋಡ್ರಿ, ಜೀವಕೋಶವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು, ಆಮೇಲೆ ಕೋಶ ಕೇಂದ್ರವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು, ಆಮೇಲೆ ಮೈಟೋಕಾಂಡ್ರಿಯಾವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು, ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಅಂತ ಯಾಕೆ ಹೆಸರು ಬಂತು, ಇವೆಲ್ಲ ಬಹಳ ಸಲ ಕೇಳೋಣ. ಹಂಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ರಿ. ರಾಬರ್ಟ್ ಬ್ರೌನ್ ಅನ್ನುವಂತ ಒಬ್ಬ ವಿಜ್ಞಾನಿ ಜೀವಕೋಶದ ಕೋಶ ಕೇಂದ್ರವನ್ನ ಕಂಡುಹಿಡಿದ. ಸೊ ನಂತರ ಜೈ ಪರ್ಕಿನ್ಜೆ ನೋಡ್ರಿ 1839 ಜೀವಕೋಶದ ದ್ರವ ವಸ್ತುವಾದ ಪ್ರೋಟೋಪ್ಲಾಸಂ ಅನ್ನ ಕಂಡುಹಿಡಿದ. ಪ್ರೋಟೋಪ್ಲಾಸಂ ಇದಕ್ಕ ಕೋಶ ದ್ರವ್ಯ ಅಂತ ಕರಿತೀವಿ. ಇನ್ ನಂತರ ನೋಡ್ರಿ ಜೀವಕೋಶದ ಸಿದ್ಧಾಂತವನ್ನ ಕಂಡುಹಿಡಿದ ಪ್ರತಿಪಾದಿಸಿದ ಇಬ್ರು ವಿಜ್ಞಾನಿಗಳದಾರ. ಯಾರವರು? ಸ್ಲೀಡನ್, ಆಕ್ಚುಲಿ ಇದು ಸ್ಲೀಡನ್ ಆಗ್ಬೇಕು, ಸ್ಲೀಡನ್ ಅಂಡ್ ಸ್ವಾನ್ ಅಂತ ಹೇಳಿ ಇಬ್ರು ವಿಜ್ಞಾನಿಗಳು ಏನ್ ಮಾಡ್ತಾರ, ಎಲ್ಲಾ ಸಸ್ಯ ಮತ್ತು ಪ್ರಾಣಿಗಳು ಸಣ್ಣ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತೇಳಿ ಮೊದಲಿಗೆ ಪ್ರತಿಪಾದಿಸಿರತಕ್ಕಂತ ವಿಜ್ಞಾನಿಗಳು ಸ್ಲೀಡನ್ ಅಂಡ್ ಸ್ವಾನ್. ಇವರು ಮೊಟ್ಟ ಮೊದಲಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಎಲ್ಲಾ ಜೀವಿಗಳು, ಭೂಮಿ ಮೇಲಿರುವಂತ ಎಲ್ಲಾ ಜೀವಿಗಳು ಜೀವಕೋಶಗಳಿಂದನೇ ಮಾಡಲ್ಪಟ್ಟವ ಅಂತೇಳಿ ಪ್ರತಿಪಾದಿಸಿದ್ರು. ಅದಾದ ನಂತರ ನೋಡ್ರಿ ರುಡಾಲ್ಫ್ ವರ್ಚೋ, ಇಲ್ಲಿ ರುಡಾಲ್ಫ್ ವರ್ಚೋ ಅನ್ನುವಂತ ಒಬ್ಬ ವಿಜ್ಞಾನಿ 1855 ಇಲ್ಲಿ ಓಮ್ನಿ ಸೆಲ್ಯುಲಾ ಅಂದ್ರ ಎಲ್ಲಾ ಹೊಸ ಜೀವಕೋಶಗಳು ಮೊದಲೇ ಇರುವ ಜೀವಕೋಶಗಳಿಂದಲೇ ಹುಟ್ಟುಕೊಳ್ಳುತ್ತವೆ ಅಂತ ಪ್ರತಿಪಾದಿಸಿದ್ರು. ಈಗ ನಮ್ಮ ದೇಹದೊಳಗಡೆ ಒಂದು ಜೀವಕೋಶ ಇತ್ತ, ಈ ಹಳೆ ಜೀವಕೋಶದಿಂದನೇ ಇನ್ನೊಂದು ಹೊಸ ಜೀವಕೋಶ ಹುಟ್ಟುಕೊಳ್ಳುತ್ತಾ ಅಂತೇಳಿ ಮೊದಲಿಗೆ ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರ ರುಡಾಲ್ಫ್ ವರ್ಚೋ ಅನ್ನುವಂತ ಒಬ್ಬ ವಿಜ್ಞಾನಿ. ಸೊ ಇವು ಜೀವಕೋಶದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಮಾಹಿತಿ ಐತಿ, ನೆನಪಿನೊಳಗೆ ಇಟ್ಕೊಳ್ರಿ. ಓಕೆ, ಮುಂದೆ ಹೋಗೋಣ. ಇಲ್ಲಿ ಪ್ರೋಕ್ಯಾರಿಯಾಟ್ ಜೀವಕೋಶ ಮತ್ತು ಯೂಕ್ಯಾರಿಯಾಟ್ ಜೀವಕೋಶ ಅಂದ್ರೆ ಏನು? ಸೊ ಜೀವಕೋಶಗಳನ್ನ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಪ್ಪ ಅಂದ್ರ ಎರಡು ವಿಧಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ರೋಕ್ಯಾರಿಯಾಟಿಕ್ ಜೀವಕೋಶ ಮತ್ತು ಇನ್ನೊಂದು ಯೂಕ್ಯಾರಿಯಾಟಿಕ್ ಜೀವಕೋಶ. ಇಲ್ಲಿ ಪ್ರೋಕ್ಯಾರಿಯಾಟಿಕ್ ಜೀವಕೋಶಗಳು ಅವುಗಳ ಗಾತ್ರ ಹೆಂಗಿರ್ತೈತಿ, ಕೋಶ ಕೇಂದ್ರ ಇರ್ತೈತೋ ಇಲ್ಲೋ, ಆಮೇಲೆ ಇಲ್ಲಿ ಕಣದಂಗಳಗಳು ಇರ್ತಾವೋ ಇಲ್ಲೋ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬರ್ರಿ. ಓಕೆ, ಪ್ರೋಕ್ಯಾರಿಯಾಟಿಕ್ ಮತ್ತು ಯೂಕ್ಯಾರಿಯಾಟಿಕ್ ಜೀವಕೋಶಗಳು. ಸೊ ನೋಡ್ರಿ, ಪ್ರೋಕ್ಯಾರಿಯಾಟಿಕ್ ಹೋಲಿಸಿದ್ರ ಯೂಕ್ಯಾರಿಯಾಟಿಕ್ ಜೀವಕೋಶಗಳು ಬಹಳ ದೊಡ್ಡ ಇರ್ತಾವ. ನೋಡ್ರಿ ಗಾತ್ರ, ಪ್ರೋಕ್ಯಾರಿಯಾಟಿಕ್ ಜೀವಕೋಶಗಳು ಸಾಮಾನ್ಯವಾಗಿ ಬಹಳ ಸಣ್ಣ ಇರ್ತಾವ, 1 ರಿಂದ 10 ಮೈಕ್ರಾನ್ ಮೀಟರ್ ಒಳಗಡೆ ಇರ್ತಾವ. ಸೊ ಮೈಕ್ರಾನ್ ಮೀಟರ್. ಇಲ್ಲಿ ಯೂಕ್ಯಾರಿಯಾಟಿಕ್ ಜೀವಕೋಶಗಳು ದೊಡ್ಡ ಇರ್ತಾವ, 5 ರಿಂದ 100 ಮೈಕ್ರಾನ್ ಮೀಟರ್ ಅಷ್ಟು ಇರ್ತಾವ. ಇನ್ನು ಇವುಗಳಲ್ಲಿ ಕೋಶ ಕೇಂದ್ರ ನೋಡ್ರಿ, ಪ್ರೋಕ್ಯಾರಿಯಾಟಿಕ್ ಜೀವಕೋಶಗಳಲ್ಲಿ ಯಾವುದೇ ರೀತಿಯಾದಂತ ಕೋಶ ಕೇಂದ್ರ ಇರಂಗಿಲ್ಲ. ಬಟ್ ಕೋಶ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ನ್ಯೂಕ್ಲಿಯೈಡ್ ಒಂದು ಬರೇ ಈ ರೀತಿ ಕ್ರೋಮೋಸೋಮ್ ನ ಒಂದು ಎಳೆ ಇರ್ತದೆ ಅಷ್ಟ, ಪೂರ್ತಿಯಾಗಿ ಈ ನ್ಯೂಕ್ಲಿಯಸ್ ಟೈಪ್ ಏನಿರಂಗಿಲ್ರಿ. ಸೊ ಈ ರೀತಿ ಇರಂಗಿಲ್ಲ. ಆದ್ರೆ ಸ್ಪಷ್ಟವಾದ ಕೋಶ ಕೇಂದ್ರ ಎದ್ರೊಳಗೆ ಬಂದಿರ್ತದಪ್ಪ ಅಂದ್ರ ಯೂಕ್ಯಾರಿಯಾಟಿಕ್ ಜೀವಕೋಶಗಳಲ್ಲಿ ಇರ್ತದೆ. ಇನ್ನ ಕ್ರೋಮೋಸೋಮ್ಸ್ಗಳು ನೋಡ್ರಿ, ಕ್ರೋಮೋಸೋಮ್ಸ್ಗಳು ಅಂತಂದ್ರ ಅನುವಂಶೀಯ ಗುಣಲಕ್ಷಣಗಳನ್ನು ಹೊಂದಿರುವಂತ ಜೀವಕೋಶದ ಒಂದು ಪ್ರಮುಖ ಘಟಕ ಇದು ಕ್ರೋಮೋಸೋಮ್. ಇದು ಒಂದೇ ವೃತ್ತಾಕಾರದ ಕ್ರೋಮೋಸೋಮ್ ಇರ್ತೈತಿ ಎದ್ರೊಳಗ ಪ್ರೋಕ್ಯಾರಿಯಾಟಿಕ್ ದೊಳಗಡೆ. ಇನ್ನು ಯೂಕ್ಯಾರಿಯಾಟಿಕ್ ದೊಳಗಡೆ ನೋಡ್ರಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಸ್ ಗಳು ಇರ್ತಾವು. ಇವು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅನುವಂಶೀಯ ಗುಣಗಳನ್ನ ವರ್ಗಾವಣೆ ಮಾಡುವುದಕ್ಕ ಅತಿ ಮುಖ್ಯವಾದ ಕೆಲಸ ಮಾಡ್ತಾವ. ಇನ್ನ ಪೊರೆಯ ಆವೃತ ಅಂಗಗಳು ಇಲ್ಲಿ ಇರುವುದಿಲ್ಲ. ಮೈಟೋಕಾಂಡ್ರಿಯಾ ಇರಂಗಿಲ್ಲ, ಗಾಲ್ಗಿ ಸಂಕೀರ್ಣ ಇರಂಗಿಲ್ಲ. ಇವು ಎರಡೂ ಎದ್ರೊಳಗೆ ಇರಂಗಿಲ್ಲಪ್ಪ ಅಂದ್ರ ಪ್ರೋಕ್ಯಾರಿಯಾಟಿಕ್ ಜೀವಕೋಶಗಳೇ ಇರಂಗಿಲ್ಲ, ಅದ್ರೊಳಗೆ ಇರಂಗಿಲ್ಲ. ಇನ್ನ ಯೂಕ್ಯಾರಿಯಾಟಿಕ್ ಜೀವಕೋಶದೊಳಗಡೆ ಅತಿ ಮುಖ್ಯವಾಗಿ ಮೈಟೋಕಾಂಡ್ರಿಯಾ ಇರ್ತೈತಿ, ಪ್ಲಾಸ್ಟಿಡ್ಗಳು ಇರ್ತಾವು, ಆಮೇಲೆ ಗಾಲ್ಗಿ ಸಂಕೀರ್ಣ ಇರ್ತೈತಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತೈತಿ. ಇವೆಲ್ಲವೂ ಅತಿ ಮುಖ್ಯವಾಗಿ ಇರ್ತಕ್ಕಂತ ಜೀವಕೋಶ ಯಾವಪ್ಪ ಅಂದ್ರ ಯೂಕ್ಯಾರಿಯಾಟಿಕ್ ಜೀವಕೋಶಗಳು. ಇಲ್ಲೇ ನೆನಪಿಟ್ಕೊಡ್ರಿ, ಜೀವಕೋಶ ಇದು ಯಾವುದು? ಪ್ರೋಕ್ಯಾರಿಯಾಟಿಕ್ ಜೀವಕೋಶಗಳು ಬ್ಯಾಕ್ಟೀರಿಯಾ, ನೀಲಿ ಶೈವಲಗಳಲ್ಲಿ ಮಾತ್ರ ಇರ್ತಾವ. ಮತ್ತಿನ್ನ ಯೂಕ್ಯಾರಿಯಾಟಿಕ್ ಜೀವಕೋಶಗಳು ಎದ್ರಲ್ಲಿ ಇರ್ತಾವಪ್ಪ ಅಂದ್ರ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಶಿಲೀಂಧ್ರಗಳಲ್ಲಿ ಕಂಡು ಬರ್ತದೆ. ಓಕೆ,
ಮುಂದೋಗುನು. ಜೀವಕೋಶದ ಕಣದಂಗಗಳು ಇವೆಲ್ಲ ಏನೇನ್ ಕೆಲಸ ಮಾಡ್ತಾವು, ಅವಕ್ಕ ಏನೇನ್ ಹೆಸರುಗಳದಾವು, ಅವುಗಳ ಬಗ್ಗೆ ನೋಡೋಣ ಬರ್ರಿ. ಸೊ ಮೊದಲನೇದ್ ನೋಡ್ರಿ ಕೋಶ ಪೊರೆ, ಶೆಲ್ ಮೆಂಬ್ರೇನ್. ಈಗ ಒಂದು ಜೀವಕೋಶ ಐತೆ ಅಂತ ತಿಳ್ಕೊಡ್ರಿ, ಆ ಜೀವಕೋಶದ ಹೊರಗಿನ ಪೊರೆಯನ್ನು ನಾವೇಳ್ತೀವಿ ಕೋಶ ಪೊರೆ ಅಂತ ಕರಿತೀವಿ. ಇದಕ್ಕ ಅರೆ ವ್ಯಾಪ್ಯ ಪೊರೆ, ಅರೆ ವ್ಯಾಪ್ಯ ಪೊರೆ ಅಂತೂ ಕರಿತೀವಿ. ಅರೆ ವ್ಯಾಪ್ಯ ಪೊರೆ ಯಾಕಂದ್ರೆ ಇದು ಕೆಲವೊಂದಿಷ್ಟು ವಸ್ತುಗಳನ್ನ ಹೊರಗ್ ಹಾಕುದಕ್ಕ ಮತ್ತು ಒಳಗು ತಗೊಳಕ ಕೆಲಸ ಮಾಡ್ತೈತ್ರಿ. ಏನಪ್ಪಾ, ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನ ಒಳಗ್ ತಗೊಳುದು, ಬೇಡಾದ ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ಹಾಕುದು. ಈ ರೀತಿ ಅನಿಲಗಳನ್ನ ವಿನಿಮಯ ಮಾಡೋದಕ್ಕೆ ವಿಸರಣೆ ಅಂತ ಕರಿತೀವಿ. ಇಲ್ಲೇ ನೋಡ್ರಿ ವಿಸರಣೆ. ಆನಂತರ ಬೇಕಾಗಿರ್ತಕ್ಕಂಥ ನೀರು ಮತ್ತು ದ್ರವ ಪದಾರ್ಥಗಳನ್ನು ಒಳಗ್ ತಗೊಳುದು, ಬೇಡಾಗಿರ್ತಕ್ಕಂಥ ದ್ರವ ಪದಾರ್ಥ ಅಥವಾ ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕುವಂತಹದ್ದು ಪ್ರಕ್ರಿಯೆಗೆ ನಾವು ಅಭಿಸರಣೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಅಭಿಸರಣೆ ಅಂತ ಹೇಳಿ. ಈ ರೀತಿ ಇದು ಒಂದು ವಸ್ತುಗಳನ್ನ ವರ್ಗಾವಣೆ ಮಾಡುವಂತದಕ್ಕೆ ಇದಕ್ಕೆ ಏನಂತೀವಿ ಅಂದ್ರೆ ನಾವು ಅರೆ ವ್ಯಾಪ್ಯ ಪೊರೆ ಅಂತ ಕರಿತೀವಿ. ಓಕೆ, ನಂತರ ಬರ್ರಿ ಮೈಟೋಕಾಂಡ್ರಿಯಾ ಅತಿ ಮುಖ್ಯವಾದ ಕೆಲಸ ಮಾಡ್ತೈತ್ರಿ. ಇದೇನ್ ಮಾಡ್ತೈತಿ, ಶಕ್ತಿಯನ್ನ ಉತ್ಪಾದನೆ ಮಾಡ್ತೈತಿ. ಯಾವ ರೂಪದಾಗ ಉತ್ಪಾದನೆ ಮಾಡ್ತೈತಿ ಅಂದ್ರ ಎಟಿಪಿ ರೂಪದೊಳಗಡೆ ಉತ್ಪಾದನೆ ಮಾಡ್ತೈತಿ. ಸೊ ಎಟಿಪಿ ಅಂದ್ರೆ ಇಲ್ಲಿ ಬರ್ದಿ ನೋಡ್ರಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದು ಶಕ್ತಿಯ ನಾಣ್ಯ, ಹೌದ್ರಿ. ಇದು ಎಟಿಪಿ ರೂಪದೊಳಗಡೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತ. ಆಮೇಲೆ ಸ್ವಂತ ಡಿಎನ್ಎ ಮತ್ತು ರೈಬೋಸೋಮ್ಗಳನ್ನ ಹೊಂದಿದೆ, ಹೌದ್ರಿ. ಇದು ನೋಡ್ರಿ ಜೀವಕೋಶದ ಶಕ್ತಿ ಉತ್ಪಾದನೆ ಕೇಂದ್ರ, ಪವರ್ ಹೌಸ್ ಆಫ್ ದಿ ಸೆಲ್. ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾದ ಶಕ್ತಿಯನ್ನು ಉತ್ಪಾದನೆ ಮಾಡುವಂತದ್ದೇ ಮೈಟೋಕಾಂಡ್ರಿಯಾ. ಯಾವ ರೂಪದಾಗ ಉತ್ಪಾದನೆ ಮಾಡ್ತೈತ್ರಿ ಇದು, ಎಟಿಪಿ ರೂಪದೊಳಗಡೆ ಫಾಸ್ಫೇಟ್ ನ ಒಂದು ಅಣು ರೂಪದೊಳಗಡೆ ತಯಾರಣೆ ಮಾಡ್ತೈತಿ. ಎಟಿಪಿ ಅಂದ್ರೆ ಏನಿದು, ಎಡಿನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಮುಂದೋಗನು ಲೈಸೋಸೋಮ್. ಏನಿದು ಲೈಸೋಸೋಮ್, ಜೀವಕೋಶದೊಳಗಡೆ ಇರ್ತಕ್ಕಂಥ ಮುನ್ಸಿಪಾಲಿಟಿ. ಏನಿದು ಮುನ್ಸಿಪಾಲಿಟಿ ಅಂದ್ರೆ ಗೊತ್ತೈತಿ ನಿಮ್ಗ, ಏನಪ್ಪಾ ಅಂದ್ರೆ ನಗರಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶದೊಳಗಡೆ ಇರ್ತಕ್ಕಂಥ ಎಲ್ಲಾ ತ್ಯಾಜ್ಯ ಪದಾರ್ಥಗಳನ್ನ ವಿಲೇವಾರಿ ಮಾಡಿ ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ಅದನ್ನ ಹಾಕಿ ಬಂದ್ಬಿಡ್ತಾರೆ. ಹಂಗ ನಮ್ಮ ಜೀವಕೋಶದಲ್ಲಿ ಉತ್ಪತ್ತಿ ಆಗುವಂತ ತ್ಯಾಜ್ಯ ಪದಾರ್ಥಗಳನ್ನ ತನ್ನ ಒಳಗಡೆ ತಗೊಂಡು ಅವುಗಳನ್ನ ಕರಗಿಸಿ ಮತ್ತು ಶುದ್ಧ ವಸ್ತುಗಳನ್ನಾಗಿ ಅಥವಾ ಶುದ್ಧ ಲವಣಗಳನ್ನಾಗಿ ಉಂಟು ಮಾಡುವಂತ ಒಂದು ಕಣದಂಗಳ ಯಾವ್ದಪ್ಪ ಅಂದ್ರ ಲೈಸೋಸೋಮ್. ಇದು ನೋಡ್ರಿ, ಇದಕ್ಕೆ ನಾವು ಇನ್ನೊಂದು ಹೆಸರು ಕರಿತೀವಿ ಆತ್ಮಹತ್ಯಾ ಸಂಚಿಗಳು. ಏನಿದು ಆತ್ಮಹತ್ಯಾ ಸಂಚಿಗಳು ಅಂತಂದ್ರ, ಒಂದೊಂದ್ಸಲ ಏನ್ ಮಾಡ್ತಾವ್ರಿ, ಜೀವಕೋಶ ನಾಶಕ್ಕೆ ಒಳಪಟ್ಟಾಗ, ಜೀವಕೋಶ ನಾಶ ಆಗುವಂತ ಸಂದರ್ಭದೊಳಗಡೆ ಈ ಲೈಸೋಸೋಮ್ ತನ್ನಿಂದ ತಾನೇ ಒಡೆದು ಹೊಸ ಜೀವಕೋಶವನ್ನು ಸೃಷ್ಟಿ ಮಾಡತೈತಿ. ಇಲ್ಲೇ ನೋಡ್ರಿ, ಶಕ್ತಿಶಾಲಿ ಜೀರ್ಣಕಾರಕ ಕಿಣ್ವಗಳನ್ನ ಒಳಗೊಂಡೈತಿ. ಹಳೆಯ ಅಥವಾ ಹಾನಿಗೊಳಗಾದ ಜೀವಕೋಶಗಳನ್ನ ತಾನೇ ಜೀರ್ಣಿಸ್ಕೊಳ್ತೈತಿ. ಒಂದ್ ವೇಳೆ ಜೀವಕೋಶ ಹಾನಿಗೊಳಗಾಯ್ತು, ಅಪಾಯಕ್ಕೊಳಗಾಯ್ತು ಅಂದ್ರೆ ಈ ಲೈಸೋಸೋಮ್ ಒಡೆದು ಒಂದು ಹೊಸ ಜೀವಕೋಶವನ್ನ ಸೃಷ್ಟಿ ಮಾಡತೈತಿ. ಹಂಗಾಗಿ ಇದಕ್ಕ ಆತ್ಮಹತ್ಯಾ ಸಂಚಿಗಳು ಅಂತೇಳಿ ಕರಿತೀವಿ. ಓಕೆ, ಎಸ್. ಇನ್ ಮುಂದ್ ಬರ್ರಿ, ರೈಬೋಸೋಮ್ ಪ್ರೋಟೀನ್ ಫ್ಯಾಕ್ಟರಿ. ನೋಡ್ರಿ, ರೈಬೋಸೋಮ್ ಏನ್ ಮಾಡ್ತೈತಿ ಅಂದ್ರ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡ್ತೈತಿ, ಹೌದ್ರಿ. ಪ್ರೋಟೀನ್ ಅನ್ನ ಸಂಶ್ಲೇಷಣೆ ಮಾಡುವಂತ ಒಂದು ಕಣದಂಗಳ ಯಾವ್ದಪ್ಪ ಅಂದ್ರ ರೈಬೋಸೋಮ್. ಇದು ಎದ್ರ ಮೇಲೆ ಅಂಟ್ಕೊಂಡಿರ್ತಪ್ಪ ಅಂದ್ರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಮೇಲ್ಗಡೆ ಈ ರೀತಿ ಡಾಟ್ 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 ಅಂಟ್ಕೊಂಡಿರ್ತೈತಿ, ಹೌದ್ರಿ. ಸೊ ಇದು ಏನ್ ಮಾಡ್ತದಪ್ಪ ಅಂದ್ರ ಪ್ರೋಟೀನ್ ಅನ್ನ ಸಂಶ್ಲೇಷಣೆ ಮಾಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಮುಖಾಂತರ ಕೋಶ ಕೇಂದ್ರಕ್ಕೆ ಸಾಗಿಸಲ್ಪಡುತ್ತದೆ. ಓಕೆ, ಇನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು, ಇಲ್ಲಿ ಇಆರ್ ಒಳಗಡೆ ಎರಡು ಬರ್ತಾವು, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ರಚನಾತ್ಮಕ ಚೌಕಟ್ಟು ಮತ್ತು ಸಾರಿಗೆಯ ಜಾಲ. ಇದು ಜೀವಕೋಶಕ್ಕೆ ಏನ್ ಮಾಡ್ತೈತಿ ಅಂದ್ರ ಈ ರೀತಿ ಜಾಲವನ್ನು ಹೊಂದಿರ್ತೈತಿ. ಇದು ಪ್ರೋಟೀನ್ ಮತ್ತು ಇತರೆ ಬೇಕಾದ ಪ್ರಮುಖ ಅಂಶಗಳ ಕೋಶ ಕೇಂದ್ರಕ್ಕೆ ಬೇಕಾದ ಪ್ರಮುಖ ಅಂಶಗಳನ್ನ ಸಾಗಾಣಿಕೆ ಮಾಡುತ್ತೆ. ಜೊತೆಗೆ ಗಾಲ್ಗಿ ಸಂಕೀರ್ಣಕ್ಕೆ ಬೇಕಾಗಿರುವಂತ ಪ್ರೋಟೀನ್ ಅನ್ನ ಒದಗಿಸುತ್ತದೆ. ಓಕೆ, ಸೊ ಇದ್ರೊಳಗಡೆ ಎರಡು ವಿಧಗಳದವು. ಒಂದು ರಫ್ ಅಂದ್ರೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಇನ್ನೊಂದು ಯಾವಪ್ಪ ಅಂದ್ರ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ. ರೈಬೋಸೋಮ್ಗಳನ್ನ ಹೊಂದಿರ್ತೈತಿ ಇದು ಪ್ರೋಟೀನ್ ತಯಾರಿಕೆಗೆ. ಆಮೇಲೆ ಲಿಪಿಡ್ ಮತ್ತು ಕೊಬ್ಬನ್ನ ಏನ್ ಮಾಡ್ತೈತಿ ಅಂದ್ರೆ ಇದು ತಯಾರಿಕೆಯನ್ನ ಮಾಡುತ್ತೆ. ಅದಕ್ಕೆ ನಿಮ್ಗೆ ಆಗಲೇ ಹೇಳಿದ್ನಿ ಲಿಗಾಮೆಂಟ್ ಅಂದ್ರೆ ಏನು ಅಂತ ಹೇಳಿ. ಮೂಳೆಗಳನ್ನು ಸ್ನಾಯುಗಳೊಂದಿಗೆ ಜೋಡಿಸುವಂತ ಅಂಗಾಂಶ ಟೆಂಡಾನ್. ಓಕೆ, ಸೊ ಇದಿಷ್ಟೆಲ್ಲ ಏನಪ್ಪಾ ಅಂದ್ರ ಇವತ್ತಿನ ಈ ಟಾಪಿಕ್ ನಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂತ ಅಂಶಗಳಾಗ್ಯಾವು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇನ್ನು ಹೆಚ್ಚಿನ ಟಾಪಿಕ್ಸ್ ಗಳನ್ನ
ಅತ್ಯಂತ ಸುಲಭವಾಗಿ ನೆನಪಿಟ್ಟುಕೊಳ್ಳೋದು ಹೆಂಗ ಲೈನ್ ಬೈ ಲೈನ್ PDF ನೋಟ್ಸ್ ಗಳನ್ನ ತಗೊಂಡ್ ಬಂದಿರ್ತೀನಿ. ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ಈ ನೋಟ್ಸ್ ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು ಅಂದ್ರ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿನಿ. ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗ್ರಿ. PDF ನೋಟ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಮತ್ತು ಇತರೆ ಏನೇ ಅಪ್ಡೇಟ್ಸ್ ಗಳು ಬೇಕಾದ್ರೂ ಕೂಡ ಅದರೊಳಗಡೆ ನಿಮಗ ಹಾಕ್ತಿರ್ತೀನಿ. ನಮಸ್ಕಾರಗಳು.